ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೆ ಗಣಿ ಸಂಕಷ್ಟ. ಗಡಿ ಹಾಗೂ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಅಕ್ರಮ ಗಣಿಗಾರಿಕೆ ಅಂತ ವರದಿ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ವರದಿಯಲ್ಲಿ ಉಲ್ಲೇಖ. ಅನುಮತಿ ಪಡೆದಿದ್ದು ಫಾರ್ಮ್ ಹೌಸ್, ರಾಜಾರೋಷವಾಗಿ ನಿರ್ಮಿಸಿದ್ದು ಐಷಾರಾಮಿ ರೆಸಾರ್ಟ್. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ರಿಂದ ಅಕ್ರಮ ರೆಸಾರ್ಟ್ ನಿರ್ಮಾಣ ಆರೋಪ. ಕೊಡಗಿನ ಗಾಳಿಬೀಡು ಬಳಿ ಒಣಚಲುನಲ್ಲಿ ಅಕ್ರಮ. ಅಧಿಕಾರಿಗಳಿಗೆ ಕಾಣ್ತಿಲ್ವಾ ಈ ಅಕ್ರಮ? ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆ ಮಾಡ್ತೀವಿ, ಸರ್ಕಾರ ಸಿದ್ಧವಾಗಿದೆ, ಎಲೆಕ್ಷನ್ನಲ್ಲಿ ಚಾಲೆಂಜ್ ಏನಿದೆ? 5 ಪಾಲಿಕೆಯನ್ನ ಗೆಲ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಾಯಕತ್ವ ಗೊಂದಲಕ್ಕೆ ಬೀಳುತ್ತಾ ತೆರೆ. ಸಿಎಂ ಡಿಸಿಎಂ ಇಬ್ಬರನ್ನು ಒಟ್ಟಿಗೆ ಭೇಟಿ ಮಾಡಲಿರುವ ರಾಹುಲ್ ಗಾಂಧಿ. ಮೈಸೂರು ಏರ್ಪೋರ್ಟ್ನಲ್ಲಿ ಏನ್ ಸಂದೇಶ ಕೊಡ್ತಾರೆ ಅನ್ನೋ ಕುತೂಹಲ. ಅಧ್ಯಕ್ಷರು ಸಿಎಂ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡ್ತಾರೆ. ಮೈಸೂರಲ್ಲಿ ಟ್ರಾನ್ಸಿಟ್ನಲ್ಲಿ ಭೇಟಿ ಮಾಡೋದು ಸೌಜನ್ಯದ ಭೇಟಿ. ಯಾವುದೇ ರೀತಿ ಗೊಂದಲ ಇಲ್ಲ ರೀ ಎಂದ ಪರಮೇಶ್ವರ್. ಸಿಎಂ ಬದಲಾವಣೆಗೆ ಇನ್ನೆರಡು ದಿನಗಳಲ್ಲಿ ಪೂರಕ ವಾತಾವರಣ ಬರುತ್ತೆ. ಇನ್ನೆರಡೇ ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತಾಡ್ತೀನಿ. ದಾವಣಗೆರೆಯಲ್ಲಿ ಡಿಕೆಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆ. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಹೊಸ ಕ್ರಾಂತಿಗೆ ದೋಸ್ತಿ ಪಡೆ ಪ್ಲಾನ್. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೆರೆಮರೆಯಲ್ಲಿ ಹೋರಾಟದ ಬ್ಲೂ ಪ್ರಿಂಟ್ ರೆಡಿ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆಗಳು 2028ಕ್ಕೂ ಮೈತ್ರಿಗೆ ಲಾಭದ ನಿರೀಕ್ಷೆಯಲ್ಲಿ ಬಿಜೆಪಿ ಜೆಡಿಎಸ್. ಗೆಜ್ಜಲಗೆರೆ ಹೋರಾಟ ಬೆಂಬಲಿಸಿ ಶಾಸಕರಿಗೆ ಸವಾಲ್ ಹಾಕಿದ್ದ ವಿಪಕ್ಷ ನಾಯಕ. 2028ರಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಎಲೆಕ್ಷನ್ ಮಾಡ್ತೀನಿ. ಮದ್ದೂರು ಶಾಸಕ ಕದಲೂರು ಉದಯ್ ಪ್ರತಿ ಸವಾಲು. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ಜೆಸಿಬಿ ಹಿಟಾಚಿ ಘರ್ಜನೆ. ರಸ್ತೆ ವಿಸ್ತರಣೆಗಾಗಿ ರೋಡ್ ಪಕ್ಕದಲ್ಲಿದ್ದ ಮನೆಗಳ ತೆರವು. ನಗರಸಭೆಯಿಂದ ನೋಟಿಸ್ ಕೊಟ್ಟು ಪೊಲೀಸರ ಸಮಕ್ಷಮದಲ್ಲೇ ತೆರವು ಕಾರ್ಯಾಚರಣೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಕೇಸ್ಗೆ ಟ್ವಿಸ್ಟ್. ಸಿಕ್ಕಿದ್ರಲ್ಲಿ ಅರ್ಧ ಕಳ್ತನ ಆಗಿದೆ ಅಂತ ಪ್ರಜ್ವಲ್ ಚಿಕ್ಕಪ್ಪನ ಅನುಮಾನ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯೆ ಕಳ್ತನ ಮಾಡಿದ್ದಾರೆ ಅಂತ ಮೌನೇಶ್ವರ್ ರಿತ್ತಿ ಆರೋಪ. ಮೊದಲಿಗೆ ಸಿಕ್ಕಿದ್ದು ನಿಧಿಯಲ್ಲ, ಕುಟುಂಬಸ್ಥರ ಚಿನ್ನ ಅಂದಿದ್ದ ಪುರಾತತ್ವ ಇಲಾಖೆ. ಈಗ ಇದು ನಿಧಿಯೇ ಸರ್ಕಾರಕ್ಕೆ ಸೇರಿದ್ದು ಅಂತಿರುವ ಅಧಿಕಾರಿ. 100 ವರ್ಷ ಹಳೆಯದಾದ್ರೆ ಅದು ನಿಧಿಯೇ ಒತ್ತಡದಲ್ಲಿ ಹೇಳಿಕೆ ನೀಡಿದ್ದೆ ಅಂತ ರಮೇಶ್ ಮೂಲಿಮನೆ ಹೇಳಿಕೆ. ವಿದೇಶದಲ್ಲಿ 1 ಲಕ್ಷ ಸಂಬಳ ಕೊಡಿಸೋದಾಗಿ 3 ಕನ್ನಡಿಗರಿಗೆ ದೋಖಾ. ಹಾಂಗ್ಕಾಂಗ್ನಲ್ಲಿ ಕೆಲಸ ಅಂತ ಬೆಳಗಾವಿ ಯುವಕರಿಗೆ ವಂಚನೆ. ವಿದೇಶದಲ್ಲಿ ಸೈಬರ್ ವಂಚಕರ ಒತ್ಯಾಳಾಗಿದ್ದವರ ರಕ್ಷಣೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪೇಪರ್ ಸೋರಿಕೆ ಪ್ರಕರಣ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರೋದು ಪತ್ತೆ. ಸೈಬರ್ ಕ್ರೈಮ್ ಪೊಲೀಸರಿಂದ 6 ಶಿಕ್ಷಕರು 10 ಸ್ಟೂಡೆಂಟ್ಸ್ ವಿಚಾರಣೆ. ತಮ್ಮವರಿಗೆ ಅಂತ ಟೀಚರ್ಸ್ ಪ್ರಶ್ನೆ ಪತ್ರಿಕೆ ಕೊಟ್ರೆ ಹಣಕ್ಕಾಗಿ ಅದನ್ನ ಮಾರಿದ ವಿದ್ಯಾರ್ಥಿಗಳು. ಸಕಲೇಶಪುರ ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ. ಬೆಳ್ಳಂ ಬೆಳಗ್ಗೆ ರಸ್ತೆ ದಾಟಿದ 10ಕ್ಕೂ ಹೆಚ್ಚು ಆನೆಗಳ ಹಿಂಡು. ರಸ್ತೆ ಮೇಲೆ ಗಜಪಡೆ ಕಂಡು ಗಾಬರಿಗೊಂಡ ವಾಹನ ಸವಾರರು. ಬೆಂಗಳೂರಿನ ಸಿದ್ದಾಪುರದ 7 ಕೋಟಿ ರೂಪಾಯಿ ದರೋಡೆ ಕೇಸ್ನ ಚಾರ್ಜ್ ಶೀಟ್ ರೆಡಿ.
9 ಆರೋಪಿಗಳ ಮೇಲೆ 1500ಕ್ಕೂ ಹೆಚ್ಚು ಪುಟಗಳ ಆರೋಪ ಪಟ್ಟಿ. ಮುಂದಿನ ವಾರ ಕೋರ್ಟ್ಗೆ ಸಲ್ಲಿಕೆ ಸಾಧ್ಯತೆ. ಅಡ್ಡ ಮತದಾನದ ಆತಂಕ, ಧರ್ಮಸ್ಥಳ ತಲುಪಿದ ಡಿಸಿಸಿ ಬ್ಯಾಂಕ್ ಚುನಾವಣೆ. ಸಿಟಿ ರವಿ, ಎಸ್ಎಲ್ ಭೋಜೇಗೌಡ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಾಯಕರ ಧರ್ಮಸ್ಥಳ ಯಾತ್ರೆ. ಮೈತ್ರಿ ಮತಗಳು ವಿಂಗಡಣೆಯಾಗದಂತೆ ಪ್ರವಾಸ. ನಟ ಯಶ್ ಬರ್ತ್ಡೇಗೆ ಅವರ ಮನೆಯ ಮುಂದೆ ರಸ್ತೆಯಲ್ಲಿ ಬ್ಯಾನರ್. ವೇಣು ಕ್ರಿಯೇಷನ್ಸ್ ವಿರುದ್ಧ ಕೇಸ್ ದಾಖಲು. ಜಿಬಿಎ ಅಧಿಕಾರಿಗಳ ದೂರಿನ ಹಿನ್ನೆಲೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೇಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.